ರಿಯಾಕ್ಟ್ ಲ್ಯಾಬು 6th ಸೆಮ್ಮು. ಇದು ಸೆಕೆಂಡ್ ಪ್ರೋಗ್ರಾಮು. ಅಂದ್ರೆ ಸೆಕೆಂಡ್ ಪ್ರೋಗ್ರಾಮ್ದು ಪ್ರಾಪ್ಸ್ ಅಂತ ಯೂಸ್ ಮಾಡ್ತೀವಿ. ಪ್ರಾಪ್ಸ್ ಅನ್ನೋದು ಪೇರೆಂಟ್ ಅಲ್ಲಿರೋ ಕಂಟೆಂಟ್ ಅನ್ನ ಚೈಲ್ಡ್ ಅವ್ರಿಗೆ ಕೊಡಕ್ಕೆ. ಅಂದ್ರೆ ಡೇಟಾ ಪಾಸ್ಡ್ ಪೇರೆಂಟ್ ಫ್ರಮ್ ಚೈಲ್ಡ್ಸ್ ಆ ಥರ. ಫಸ್ಟ್ ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್ ಅಂತಂದ್ರೆ ರಿಯಾಕ್ಟ್ ಕಂಪೋನೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಅದು ಒಂದು ಲೈಬ್ರರಿ. ಇಂಪೋರ್ಟ್ ಹೆಡರ್ ಫ್ರಮ್ ಹೆಡರ್ ಅಂತಂದ್ರೆ ಹೆಡರ್ ಅನ್ನ ಕಂಪೋನೆಂಟ್ನ ಇಂಪೋರ್ಟ್ ಮಾಡ್ತೀವಿ. ಯಾವ್ಲಿಂದ? ಹೆಡರ್ ಅನ್ನ ಫೈಲ್ ಇಂದ. ಫೂಟರ್ ಅನ್ನ ಕಂಪೋನೆಂಟ್ನ ಇಂಪೋರ್ಟ್ ಮಾಡ್ತೀವಿ ಇಲ್ಲಿಂದ, ಫೂಟರ್ ಅನ್ನ ಫೈಲ್ ಇಂದ. ಮತ್ತೆ app.css ಫೈಲ್. ಇವು ಇಲ್ಲಿ ನಾವು ಹೆಡರ್ ಫೂಟರ್ ಅಂತ ಕಾಲ್ ಮಾಡ್ತೀವಲ್ಲ, ಅದು ಫೈಲ್ಸ್ ಬೇರೆ ಕಡೆ ಅಂದ್ರೆ ಸೋರ್ಸಸ್ ಅಲ್ಲೇ ಕ್ರಿಯೇಟ್ ಮಾಡಿರ್ತೀವಿ. ಈ ಸೋರ್ಸಸ್ ಅಲ್ಲಿ app.js ಎಲ್ಲಿರುತ್ತಾ ಅಲ್ಲೇ footer.js ಮತ್ತೆ header.js ಅನ್ನು ಕ್ರಿಯೇಟ್ ಮಾಡಬೇಕು. app.cs ನು ಅಲ್ಲೇ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಫಂಕ್ಷನ್ ಆಪ್. ಇಲ್ಲಿ ಆಪ್ ಅನ್ನೋದೊಂದು ಕಂಪೋನೆಂಟ್ ಕ್ರಿಯೇಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ ತ್ರೀ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಆಪ್ ಟೈಟಲ್, ಫೂಟರ್, ಟ್ಯಾಗ್ ಲೈನ್ ಮತ್ತೆ ಕಾಪಿ ರೈಟ್. ಆಪ್ ಟೈಟಲ್ ಅಂತಂದ್ರೆ ಪ್ರಾಪ್ಸ್ ಡೆಮೋ ರಿಯಾಕ್ಟ್ ಅಪ್ಲಿಕೇಶನ್. 3 ವೇರಿಯೇಬಲ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆಪ್ ಟೈಟಲ್, ಫೂಟರ್, ಟ್ಯಾಗ್ ಲೈನ್ ಮತ್ತೆ ಕಾಪಿ ರೈಟ್. ಆಪ್ ಟೈಟಲ್ ಏನಿರುತ್ತೋ ಅದೇ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫೂಟರ್ ಟ್ಯಾಗ್ ಲೈನ್ ಅಲ್ಲಿ ಏನಿರುತ್ತೆ ಅದನ್ನು ಡಿಸ್ಪ್ಲೇ ಆಗುತ್ತೆ. ಕಾಪಿ ರೈಟ್ ಅಲ್ಲಿ ಏನಿರುತ್ತೆ ಅದನ್ನು ಡಿಸ್ಪ್ಲೇ ಆಗುತ್ತೆ. ಫಸ್ಟ್ 3 ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕಂಟೆಂಟ್ ನ ಹಾಕ್ಬೇಕು. ಪ್ರಾಪ್ಸ್ ಡೆಮೋ ರಿಯಾಕ್ಟ್ ಅಪ್ಲಿಕೇಶನ್. ಇದು ಟ್ಯಾಗ್ ಲೈನ್ ಲರ್ನಿಂಗ್ ರಿಯಾಕ್ಟ್ ಪ್ರಾಪ್ಸ್ ಕ್ರಾಫ್ಟೆಡ್ ಫಾರ್ 6th ಸೆಮ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾಪಿ ರೈಟ್ SMVC ರಾಯಚೂರ್ ಆಲ್ ರೈಟ್ಸ್ ರಿಸರ್ವ್ಡ್ ಅಂತ. ಇಲ್ಲಿ ಫಸ್ಟ್ ರಿಟರ್ನ್ ಅಂತಂದ್ರೆ HTML ನ ಬರೆಯಕ್ಕೆ ಯೂಸ್ ಮಾಡ್ತಾರೆ. ಕ್ಲಾಸ್ ನೇಮ್ ಆಪ್ ಕಂಟೈನರ್ ಅಥವಾ ಏನ್ ಬೇಕೋ ಅದನ್ನ ಕೊಡ್ಬೋದು. ಫಸ್ಟ್ ಏನ್ ಡಿಸ್ಪ್ಲೇ ಆಗ್ಬೇಕು? ಹೆಡರ್ ಡಿಸ್ಪ್ಲೇ ಆಗ್ಬೇಕು. ಅದಕ್ಕೆ ಹೆಡರ್ ಟೈಟಲ್ ಅಂತ, ಇದು ಟೈಟಲ್ ಇಸ್ ಈಕ್ವಲ್ ಟು, ಅದ್ರಲ್ಲಿ ಟೈಟಲ್ ಅಲ್ಲಿ ಏನ್ ಹಾಕ್ತಿವಿ? ಆಪ್ ಟೈಟಲ್ ಅನ್ನೋ ವೇರಿಯೇಬಲ್ ನ ಹಾಕ್ತಿವಿ. ಯಾಕಂದ್ರೆ ಆಪ್ ಟೈಟಲ್ ಅಲ್ಲಿ ಇರೋದು ಇದಿಷ್ಟು ಲೈನ್, ಹೌದಾ? ಅದನ್ನ ಟೈಟಲ್ ಅಲ್ಲಿ ಹಾಕಿ ಹೆಡರ್ ಕಂಪೋನೆಂಟ್ ಗೆ ಈ ಪ್ರಾಪ್ ನ ಅಂದ್ರೆ ಇಲ್ಲಿಂದ ಕಂಟೆಂಟ್ ನ ಹೆಡರ್ ಅನ್ನೋ ಫೈಲಿಗೆ ಕಳಿಸ್ತೀವಿ. ಇಲ್ಲಿಂದ ಪಾಸ್ ಆಯ್ತಾ? ಪೇರೆಂಟ್ ಅನ್ನೋದು app.js, ಚೈಲ್ಡ್ ಅನ್ನೋದು header.js, footer.js. ಇಲ್ಲಿಂದ ಪಾಸ್ ಆಯ್ತು ಹೆಡರ್ಗೆ. ನೆಕ್ಸ್ಟ್ ಮೇನ್. ದಿಸ್ ಅಪ್ಲಿಕೇಶನ್ ಡೆಮಾನ್ಸ್ಟ್ರೇಟ್ಸ್ ಪಾಸಿಂಗ್ ಡೇಟಾ ಫ್ರಮ್ ಪೇರೆಂಟ್ ಕಂಪೋನೆಂಟ್ ಟು ಚೈಲ್ಡ್ ಕಂಪೋನೆಂಟ್ ಯೂಸಿಂಗ್ ಪ್ರಾಪ್ಸ್. ಅದನ್ನೇ ಇಲ್ಲಿ ಡಿಸ್ಪ್ಲೇ ಆಗಿರೋದು. ನೆಕ್ಸ್ಟ್ ಫೂಟರ್. ಫೂಟರ್ ಅನ್ನೋ ಫೈಲಿಗೆ ಏನ್ ಕಳಿಸ್ತೀವಿ? ಟ್ಯಾಗ್ ಲೈನ್ ಅಂತ ಕ್ರಿಯೇಟ್ ಮಾಡಿ ಟ್ಯಾಗ್ ಲೈನ್ ಅಲ್ಲಿ ಫೂಟರ್ ಟ್ಯಾಗ್ ಲೈನ್ ಹಾಕ್ತೀವಿ. ರೈಟ್. ಕಾಪಿ ರೈಟ್ ಅಲ್ಲಿ ಕಾಪಿ ರೈಟ್ ನ ಹಾಕ್ತೀವಿ. ಅಂದ್ರೆ ಆ ಕಂಟೆಂಟ್ ಇದರಲ್ಲಿ ಸ್ಟೋರ್ ಆಗುತ್ತೆ, ಆ ಫೈಲ್ಸ್ಗೆ ಕಳಿಸುತ್ತೆ. ಓಕೆ. ನೆಕ್ಸ್ಟ್ header.js. ಇಲ್ಲಿ ಇಂಪೋರ್ಟ್ ರಿಯಾಕ್ಟ್ ಲೈಬ್ರರಿ, ಅದನ್ನ ಬರೀಲೇಬೇಕು. ಫಂಕ್ಷನ್ ಯಾವುದು? ಹೆಡರ್ ಫಂಕ್ಷನ್, ಹೆಡರ್ ಕಂಪೋನೆಂಟ್. ಇಲ್ಲಿ ಪ್ರಾಪ್ಸ್ ನ ರಿಸೀವ್ ಮಾಡ್ಕೊಳ್ಳುತ್ತದು. ಪ್ರಾಪ್ಸ್ ಅಂತಂದ್ರೆ ಇವಾಗ ಪ್ರಾಪ್ಸ್ ಅಲ್ಲಿ ಏನಿತ್ತು? ಟೈಟಲ್ ಅಲ್ಲಿ ಆಪ್ ಟೈಟಲ್ ನ ಸ್ಟೋರ್ ಮಾಡಿದ್ವಲ್ಲ, ಇದು ಇಲ್ಲಿ ಸ್ಟೋರ್ ಮಾಡಿದ್ವಲ್ಲ, ಇದು ಒಂದು ಪ್ರಾಪ್. ಅದನ್ನ ಇಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ಪ್ರಾಪ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಇಲ್ಲಿ HTML ಕೋಡನ್ನ ಬರೀತೀವಿ. ಹೆಡರ್ ಕ್ಲಾಸ್ ನೇಮ್ ಏನು? ಹೆಡರ್. H1 ಅಂದ್ರೆ ಹೆಡಿಂಗ್ ಸ್ವಲ್ಪ ದೊಡ್ಡದಾಗಿ ಕಾಣಂಗೆ. ಪ್ರಾಪ್ಸ್ ಡಾಟ್ ಟೈಟಲ್. ಪ್ರಾಪ್ಸ್ ಏನ್ ರಿಸೀವ್ ಮಾಡ್ಕೊಂಡಿದೆ? ಟೈಟಲ್. ಆ ಟೈಟಲ್ ಇಲ್ಲಿ. ಓಕೆ. ಇಲ್ಲಿಗೆ ಹೆಡರ್ ಫಂಕ್ಷನ್ ಮುಗೀತು. ಇದಿಷ್ಟು. ಈ ತರ ಸೆಮಿಕಾಲನ್ ಆ ತರ ಎಲ್ಲ ಬರೆಯೋದೆಲ್ಲ ಮರಿಬಾರ್ದು. ನೆಕ್ಸ್ಟ್ ಫೂಟರ್. ಫೂಟರ್ ಅಲ್ಲಿ ಸೇಮ್ ಫಂಕ್ಷನ್, ಹೆಡರ್ ಇದ್ದಲ್ಲಿ ಫೂಟರ್ ಆಗ್ಬೇಕು ಅಷ್ಟೇ. ಫೂಟರ್ ಕ್ಲಾಸ್ ನೇಮ್ ಫೂಟರ್. ಇಲ್ಲಿ ಫಸ್ಟ್ ಪಿ ಅಂತ ಪ್ಯಾರಾಗ್ರಾಫ್ ತರ ಏನ್ ಡಿಸ್ಪ್ಲೇ ಆಗ್ಬೇಕು? ಟ್ಯಾಗ್ ಲೈನ್ ಡಿಸ್ಪ್ಲೇ ಆಗ್ಬೇಕು. ಇದು ಟ್ಯಾಗ್ ಲೈನ್, ಪ್ರಾಪ್ಸ್ ಡಾಟ್ ಟ್ಯಾಗ್ ಲೈನ್. ಆಮೇಲೆ ಸ್ಮಾಲ್ ಆಗಿ ಪ್ರಾಪ್ಸ್ ಡಾಟ್ ಕಾಪಿರೈಟ್. ಕಾಪಿರೈಟ್ ಅನ್ನೋದು ಸ್ಮಾಲ್ ಆಗಿ ಡಿಸ್ಪ್ಲೇ ಆಗ್ಬೇಕಲ್ಲ, ಅದಕ್ಕೆ ಸ್ಮಾಲ್ ಅಂತೇಳಿ ಪ್ರಾಪ್ಸ್ ಡಾಟ್ ಕಾಪಿರೈಟ್. ಅಲ್ಲಿ ಟ್ಯಾಗ್ ಲೈನ್ ಅಲ್ಲಿ ಹಾಕಿದ ಕಂಟೆಂಟ್ ಇಲ್ಲಿ ಬರುತ್ತೆ, ಕಾಪಿರೈಟ್ ಅಲ್ಲಿ ಹಾಕಿದ ಕಂಟೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಹಾಕಿದೀವಿ ನೋಡಿ, ಇಲ್ಲಿ ಹಾಕಿದೀವಲ್ಲ ಟ್ಯಾಗ್ ಲೈನ್ ಅಲ್ಲಿ ಫೂಟರ್ ಟ್ಯಾಗ್ ಲೈನ್, ಕಾಪಿರೈಟ್ ಅಲ್ಲಿ ಕಾಪಿರೈಟ್. ಇದಿಷ್ಟು. ನೆಕ್ಸ್ಟ್ app.js. app.js ಇವಾಗ ಫೂಟರ್ ಯಾವುದು, ಹೆಡರ್ ಯಾವುದು, ಅದನ್ನೆಲ್ಲ ಸ್ವಲ್ಪ CSS ಹಾಕಿ ಚೆನ್ನಾಗಿ ಮಾಡ್ಬೇಕಲ್ಲ, ಅದಕ್ಕೆ ಫಸ್ಟ್ ಏನು? ಆಪ್ ಕಂಟೈನರ್ ಅನ್ನೋದು ಒಂದು ಕ್ಲಾಸ್, ಅದಕ್ಕೆ ಡಾಟ್ ಅಂತ ಬರೀತೀವಿ. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಲ್ಲಿ ಇರಬೇಕು. ಮೇನ್ ಹೈಟ್, ಇದು ಮಿನಿಮಮ್ ಹೈಟ್ 100. ಡಿಸ್ಪ್ಲೇ ಫ್ಲೆಕ್ಸ್.
ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ಸ್ ಅಲ್ಲಿ ಇರಬೇಕು. ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಇರಬೇಕು ಬಿಟ್ವೀನ್. ಕ್ರಿಯೇಟ್ ಆಯ್ತಾ? ಅಂದ್ರೆ ಟೆಕ್ಸ್ಟ್ ಅಲೈನ್ ಅಂತಂದ್ರೆ ಇವಾಗ ನೋಡಿ, ಮತ್ತೆ ಒಂದ್ಸಲ ಇದನ್ನೆಲ್ಲ ತೆಗೆದು ಹಾಕೋಣ, ಗೊತ್ತಾಗುತ್ತೆ. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತಂದ್ರೆ ಅಲೈನ್ ಎಲ್ಲಾ ಟೆಕ್ಸ್ಟ್ ಸೆಂಟರ್ ಅಲ್ಲಿ ಬಂತು. ಮಿನಿಮಮ್ ಹೈಟ್ 100. ನೆಕ್ಸ್ಟ್ ಫ್ಲೆಕ್ಸ್. ಫ್ಲೆಕ್ಸ್ ಅಂತಂದ್ರೆ ಬಾಜು ಬಾಜು ಇರುತ್ತೆ. ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ಸ್ ಅಲ್ಲಿ. ನೆಕ್ಸ್ಟ್ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಇರ್ಬೇಕು ಬಿಟ್ವೀನ್. ನೆಕ್ಸ್ಟ್ ಹೆಡರ್, ಬ್ಯಾಕ್ಗ್ರೌಂಡ್ ಕಲರ್. ಇವಾಗ ಹೆಡರ್ ಏನೇನು, ಬ್ಯಾಕ್ಗ್ರೌಂಡ್ ಕಲರ್ ಬ್ಲಾಕ್ ಬಂತು. ಕಲರ್ ವೈಟ್, ಬರೇ ಕಲರ್ ಅಂತ ಕೊಟ್ಟಾಗ ಇದು ಕಂಟೆಂಟ್ ಇನ್ ಕಲರ್. ಪ್ಯಾಡಿಂಗ್ ಅಂತಂದ್ರೆ ಇದ್ರ ಸುತ್ತ ಸ್ಪೇಸ್ ಬರುತ್ತೆ. ನೆಕ್ಸ್ಟ್ ಫೂಟರ್ದು ಬ್ಯಾಕ್ಗ್ರೌಂಡ್ ಕಲರ್ ಮತ್ತೆ ಪ್ಯಾಡಿಂಗ್. ಆಮೇಲೆ ಫಾಂಟ್ ಸೈಜ್, ಇದ್ರದ್ದು ಫಾಂಟ್ ಸೈಜ್ 14 ಪಿಕ್ಸೆಲ್ಸ್. ಇದು ಸ್ಮಾಲ್ ಅಂತಾನೆ ಕೊಟ್ಟಿರ್ತೀವಿ, ಅದಕ್ಕೆ ಸ್ಮಾಲ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಮೇನ್ ಅಂತಂದ್ರೆ ಫುಲ್. ಇದು ಮೇನ್. ಇದ್ರದ್ದು ಮೇನ್ ಸುತ್ತ ಪ್ಯಾಡಿಂಗ್ ಇರ್ಲಿ ಸ್ವಲ್ಪ ಅಂತ. ಅಕಸ್ಮಾತ್ ಇದು ತೆಗೆದ್ರೆ ಏನಾಗುತ್ತೆ, ಫುಲ್ ಒಂದೇ ಲೈನ್ ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಬರುತ್ತೆ. ಅದಕ್ಕೆ ಮೇನ್ ಅಂತ ಹಾಕ್ತೀವಿ. ಇದಿಷ್ಟು. ಫಸ್ಟ್ ಆಪ್ ಕಂಟೈನರ್ಗೇನು ಟೆಕ್ಸ್ಟ್ ಎಲ್ಲಾನು ಸೆಂಟರ್ ಅಲ್ಲಿ ಇರಬೇಕು. ಮಿನಿಮಮ್ ಹೈಟ್ ಕೊಡ್ತೀವಿ. ಡಿಸ್ಪ್ಲೇ ಆಗೋದು ಫ್ಲೆಕ್ಸ್. ಇವೆರಡು ತೆಗೆದು ನೋಡಿ ಒಂದ್ಸಲ ಏನಾಗುತ್ತೆ ಅಂತ. ಡಿಸ್ಪ್ಲೇ ಫ್ಲೆಕ್ಸ್ ಇಲ್ಲ ಅಂತಂದ್ರೆ ಈ ತರ ಎಲ್ಲ ಸ್ಪೇಸ್ ಇರಲ್ಲ, ಏನು ಇರಲ್ಲ, ಈ ತರ ಬಂದ್ಬಿಡುತ್ತೆ. ಅದಕ್ಕೆ ಇವೆರಡು ಲೈನ್ ಯೂಸ್ ಆಗುತ್ತಾ. ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಮತ್ತೆ ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಎಲ್ಲ ಇರ್ಬೇಕು ಬಿಟ್ವೀನ್. ಹೆಡರ್ದು ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕು. ಮತ್ತೆ ಈ ಅಕ್ಷರದ್ದು ಅಂದ್ರೆ ವರ್ಡ್ಸ್ ಇಂದ ಕಲರ್ ಕೊಡ್ಬೇಕು. ಅದ್ರ ಸುತ್ತ ಸ್ವಲ್ಪ ಜಾಗ ಬಿಡ್ಬೇಕು. ಮೇನ್ ಇಂದು ಸುತ್ತ ಜಾಗ ಬಿಡ್ಬೇಕು. ಫೂಟರ್ದು ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕು. ಪ್ಯಾಡಿಂಗ್ ಸುತ್ತ ಜಾಗ ಬಿಡೋದ್ ಕೊಡ್ಬೇಕು. ಮತ್ತೆ ಫಾಂಟ್ ಸೈಜ್ ಕೊಡ್ಬೇಕು. ಅದಕ್ಕೂ ಬೇಕಿದ್ರೆ ಕಲರ್ ಕೂಡ ಕೊಡ್ಬೋದು. ಇದಿಷ್ಟು ಸೆಕೆಂಡ್ ಪ್ರೋಗ್ರಾಮ್, ರಿಯಾಕ್ಟ್ ಲ್ಯಾಬ್ 6th ಸೆಮ್ CSC ಬ್ರಾಂಚ್. ಥ್ಯಾಂಕ್ ಯು.